ನಮಸ್ಕಾರ ಸ್ನೇಹಿತರೆ, ನೀವು ಇನ್ಮುಂದೆ ನಿಮ್ಮ ಮೊಬೈಲ್ ಫೋನ್ನಲ್ಲಿನೇ ಆರಾಮಾಗಿ ಟಿ ವಿಯನ್ನು ನೋಡಬಹುದು. ಅದು ಕೂಡ ವೈಫೈ ಇಲ್ದಲೆ, ಇಂಟರ್ನೆಟ್ ಇಲ್ದಲೆ ಯಾವುದೂ ಕೂಡ ಬೇಕಾಗಿಲ್ಲ. ಆರಾಮಾಗಿ ನೀವು ಮೊಬೈಲ್ನಲ್ಲಿನೇ ಟಿ ವಿಯನ್ನು ನೋಡಬಹುದು. ಇಂತಹ ಒಂದು ಅದ್ಭುತವಾದಂತಹ ತಂತ್ರಜ್ಞಾನದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋವಂಥದ್ದೇನು ಅಂತಂದರೆ, ಡೈರೆಕ್ಟ್ ಟು ಮೊಬೈಲ್ ಅನ್ನುವಂತಹ ಒಂದು ಸರ್ವಿಸ್ ಬಗ್ಗೆ. ಈ ಒಂದು ಸರ್ವಿಸ್ನಿಂದ ಏನಾಗುತ್ತೆ ಅಂತ ಅಂದರೆ, ನಿಮಗೆ ವೈಫೈ ಬೇಡ ಮತ್ತು ಇಂಟರ್ನೆಟ್ ಕೂಡ ಬೇಕಾಗಿ ಇರೋದಿಲ್ಲ. ಆದರೂ ಕೂಡ ನೀವು ಆರಾಮಾಗಿ ಮೊಬೈಲ್ನಲ್ಲಿ ಟಿ ವಿಯನ್ನು ನೋಡಬಹುದು. ಇಂತಹ ಒಂದು ಸರ್ವಿಸ್ ಭಾರತಕ್ಕೆ ಕೂಡ ಬರ್ತಾ ಇರೋವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಇಲ್ಲಿ ಯಾವುದೇ ರೀತಿಯ ಡೇಟಾ ರೀಚಾರ್ಜ್ಗಳನ್ನು ಮಾಡಿಸುವಂತಹ ಅವಶ್ಯಕತೆಯೇ ಇರೋದಿಲ್ಲ. ನಿಮ್ಮ ಮೊಬೈಲನ್ನು ಆನ್ ಮಾಡಿಬಿಟ್ಟು ಒಂದು ಆಪ್ಷನನ್ನು ಒತ್ಬಿಟ್ಟು ಆರಾಮಾಗಿ ಟಿ ವಿ ಚಾನಲ್ಸ್ಗಳನ್ನು ಫೋನಲ್ಲಿ ನೋಡಬಹುದು. ಇದು ಯಾವ ರೀತಿಯಾಗಿ ಸಾಧ್ಯ ಆಗ್ತಾ ಇದೆ ಅದನ್ನು ಹೇಳಬೇಕು ಅಂತ ಅಂದರೆ, ಬೆಂಗಳೂರಿನಲ್ಲಿರುವಂತಹ ತೇಜಸ್ ನೆಟ್ವರ್ಕ್ಸ್ ಅನ್ನುವಂತಹ ಒಂದು ಕಂಪನಿ IIT ಕಂಪನಿಗಳ ಜೊತೆ ಮತ್ತು ಅಮೆರಿಕದ ಕೆಲ ಕಂಪನಿಗಳ ಜೊತೆ ಸೇರ್ಕೊಂಡ್ಬಿಟ್ಟು SL3000 ಅನ್ನುವಂತಹ ಒಂದು ಟಿ ವಿ ಟ್ಯೂನರ್ ಚಿಪ್ಪನ್ನು ತಯಾರು ಮಾಡಿರೋ ಅಂಥದ್ದು. ಈ ಒಂದು ಚಿಪ್ಪನ್ನು ಏನಾದರೂ ಫೋನ್ನಲ್ಲಿ ಅಳವಡಿಕೆ ಮಾಡಿದ್ದೇ ಆಯಿತು ಅಂತ ಅಂದರೆ ಆ ಫೋನ್ ಟಿ ವಿ ರೀತಿಯಾಗಿ ಮಾಡುತ್ತೆ. ಇದು ಗಾಳಿಯಲ್ಲಿರುವಂತಹ ಸಿಗ್ನಲನ್ನು ತೊಗೊಂಡ್ಬಿಟ್ಟು ಏನು ಮಾಡುತ್ತೆ, ಟಿ ವಿ ವೀಕ್ಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ರೀತಿಯಾಗಿ ವೈಫೈ ಕೂಡ ಅವಶ್ಯಕತೆ ಇರೋದಿಲ್ಲ ಮತ್ತು ಮೊಬೈಲ್ ನೆಟ್ವರ್ಕ್ ಕೂಡ ಬೇಕಾಗಿರೋದಿಲ್ಲ. ನಿಮಗೆ ಗೊತ್ತು, ಭಾರತದಲ್ಲಿ ಅನೇಕ ಫ್ರೀ ಟಿ ವಿ ಚಾನೆಲ್ಸ್ಗಳು ಇದ್ದಾವೆ. ಇದರಲ್ಲಿ ನೀವು ಯಾವುದೇ ರೀತಿ ರೀಚಾರ್ಜ್ ಮಾಡಿಸ್ಕೊಳ್ದಲೇ ಚಾನೆಲ್ಸನ್ನು ವೀಕ್ಷಣೆ ಮಾಡಬಹುದು. ಅವುಗಳು ಜಾಹೀರಾತು ಅಂತಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳಿಂದ ಅವರು ದುಡ್ಡನ್ನು ಮಾಡ್ಕೊಳ್ತಾರೆ. ಇನ್ನು ಭಾರತದಲ್ಲಿ ತುಂಬಾ ದೊಡ್ಡ ಜನಸಂಖ್ಯೆ ಏನು ಮಾಡುತ್ತೆ, ಟಿ ವಿಯನ್ನು ನೋಡುತ್ತೆ. ಅದೇ ಕಾರಣಕ್ಕೋಸ್ಕರ ನೆಟ್ಫ್ಲಿಕ್ಸ್ ಆಗಿರಲಿ, OTT ಕಂಪನಿಗಳು ಕೂಡ ಇದರಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ಕೊಳ್ತವೆ ಅಂತ ಕೂಡ ಹೇಳಬಹುದು. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗಂತೂ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಅವರು ಕ್ರಿಕೆಟ್ ಆಗಿರ್ಬೋದು, ಸೀರಿಯಲ್ ಆಗಿರಬಹುದು, ಏನು ಬೇಕೋ ಅದನ್ನು ಅವರು ಆರಾಮಾಗಿ ನೋಡ್ಕೊಳ್ತಾರೆ. ಇದಕ್ಕೆ ಯಾವುದೇ ರೀತಿ ಮೊಬೈಲ್ ಇಂಟರ್ನೆಟ್ ಅವಶ್ಯಕತೆ ಇಲ್ದಲೇ ಇರೋದ್ರಿಂದ ತುಂಬಾ ಯೂಸ್ಫುಲ್ ಅಂತ ಹೇಳಬಹುದು. 2009ರಲ್ಲೂ ಕೂಡ ಇದೇ ರೀತಿಯ ಒಂದು ಟೆಕ್ನಾಲಜಿ ಇತ್ತು ಅಂತ ಅನಿಸುತ್ತೆ ಭಾರತದಲ್ಲಿ. ಅಂದರೆ ಚೈನೀಸ್ ಫೋನ್ಗಳಿರುತ್ತೆ ಅಲ್ವಾ, ಅದರಲ್ಲಿ ಆ್ಯಂಟೆನಾ ಕೂಡ ಇತ್ತು. ಆದರೆ ಭಾರತದಲ್ಲಿ ಏನಾಯಿತು ಅಂತ ಅಂದರೆ, ಸ್ಪೆಕ್ಟ್ರಮ್ ಲೈಸೆನ್ಸ್ ಇಲ್ದಲೇ ಇರೋದಕ್ಕೆ ಅದು ಕೆಲಸ ಮಾಡಿಲ್ಲ ಅಂತ ಹೇಳ್ಬೋದು. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.